ಶುಭೋದಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ದಿನ ಸ್ಟಾರ್ಟ್ ಆಗೋದೇ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದು ಮಾಲ್ಟ್ ಕುಡಿಯೋದ್ರ ಮೂಲಕ. ಈ ಮಾಲ್ಟ್ ತುಂಬ ಹೆಲ್ದಿ ಆಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಏನಿದು ಈ ರಂಗೋಲಿನ ತೋರಿಸ್ತಾ ಇರೋದು ಅಂದ್ಕೊಂಡ್ರೆ, ಇದು ಅಕ್ಕ ಬಿಡಿಸಿರೋ ರಂಗೋಲಿ. ನನಗೆ ಅಳಿಸೋಕೆ ಮನಸ್ಸೇ ಆಗಲಿಲ್ಲ, ಆದರೂ ಅಳಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಮಾಡಬೇಕು ಅಂತ ಅಡುಗೆ ಮಾಡದೇ ಇದ್ದರೆ ಹೆಂಗೆ ಅಂತ ನಾನೇನು ಮಾಡಿದೆ, ಬೀನೀಸ್ ಪಲ್ಯನ ಮಾಡೋಕ್ಕೆ ಅಂತ ಹೊರಟೆ. ನೋಡಿ, ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಸ್ವಲ್ಪ ಟೊಮೆಟೊನ ಆ್ಯಡ್ ಮಾಡಿಕೊಂಡೆ. ಟೊಮೆಟೊನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗೆ ಅದು ಕರಗೋವರೆಗೂ ಫ್ರೈ ಮಾಡ್ಕೊಬೇಕು. ಮತ್ತೊಂದು ಪಾತ್ರೆಯಲ್ಲಿ ನೀರನ್ನ ಕಾಯೋಕ್ಕೆ ಇಟ್ಟು ಅದನ್ನು ಮಳ್ಳೋವರೆಗೂ ಕುದಿಸ್ಬೇಕು. ಅದಾದ ನಂತರ ನಾವು ಕಟ್ ಮಾಡಿರೋ ಬೀನೀಸ್ ಮತ್ತು ಒಂದು ನೌಕಲ್ ಹಾಕ್ಕೊಂಡೆ. ಅದ್ರ ಜೊತೆಗೆ 2 ಆಲೂಗೆಡ್ಡೆನ ಹಾಕಿ ಕಟ್ ಮಾಡಿ ಚೆನ್ನಾಗಿ ತೊಳೆದಿದ್ದೀನಿ. ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರೊಟ್ಟಿಗೆ ನಾವು ಬೇರೆ ಕಾಳುಗಳ್ನೂ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರೊಟ್ಟಿಗೆ ಅಲಸಂದೆ ಕಾಳನ್ನೂ ಹಾಕ್ಕೋಬೋದು, ಹೆಸರು ಕಾಳನ್ನೂ ಹಾಕ್ಕೋಬೋದು. ನಮ್ಗೆ ಯಾವ ಕಾಳು ಇಷ್ಟ ಆಗುತ್ತೋ ಆ ಕಾಳನ್ನೂ ಹಾಕ್ಕೋಬೋದು. ನಾನಿಲ್ಲಿ ಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೇಳೆನ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಚೆನ್ನಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿಯೇ ನೀರನ್ನ ಕಾಯೋಕ್ಕಿಟ್ಟಿರೋದು ಮಳ್ಳದ ಮೇಲೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಮತ್ತೆ ಕುದಿ ಬಂದ ಮೇಲೆ ಅದಕ್ಕೆ ನಾವು ಮಾಡಿರೋಂತಹ ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತೀನಿ. ಇದು ನಾವು ಮನೇಲೇ ಮಾಡ್ಕೊಂಡಿರೋ ಖಾರದ ಪುಡಿ ಆಗಿರುತ್ತೆ. ಮತ್ತು ಮೆಣಸಿನ್ಕಾಯಿ ಕೂಡ ನಾವು ಮನೇಲೇ ಮಾಡ್ಕೊತೀವಿ. ಧನಿಯಾ ಕೂಡ ನಾವು ಮನೇಲೇ ಮಾಡ್ಕೊಂಡಿರೋ ಪೌಡರ್ ಆಗಿರುತ್ತೆ. ಇದೆಲ್ಲ ನಾವು ಮನೇಲೇ ಮಾಡ್ಕೊತೀವಿ. ನಾವು ಜಾಸ್ತಿ ಅಂಗಡೀಲಿ ತಂದು ಯೂಸ್ ಮಾಡೋದು ಕಮ್ಮಿನೇ. ಹೊರಗಡೆ ತರೋದನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮನೆಯಲ್ಲೇ ಮಾಡಿಕೊಂಡು ನಾವು ಅದನ್ನು ಬಳಸ್ತಿದ್ದೀವಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬೇಕು. ಎಲ್ಲ ಆದಮೇಲೆ ನಾನು ಕೊತ್ತಂಬರಿನ ಕಟ್ ಮಾಡಿರೋದನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು 2 ವಿಷಲ್ಸ್ ಕೂಗಿಸ್ಕೊಂಡ್ರೂ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈ ಪಲ್ಯನ ನಾವು ಯಾವ್ದು ರೊಟ್ಟಿಗಾದರೂ ತಿನ್ಬೋದು, ಮುದ್ದೆಗೂ ತಿನ್ಬೋದು, ರೊಟ್ಟಿಗೆ, ಚಪಾತಿಗೆ, ರೈಸ್ಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ಮಾಡಿಕೊಂಡ್ರೆ ನಾನು ಇವಾಗಲೂ ತಿಂದು ನೈಟ್ ಚಪಾತಿ ಮಾಡೋಣ ಅಂತ ಚಪಾತಿಗೂ ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ಒಟ್ಟಿಗೂ ತಿನ್ಬೋದು, ಇದನ್ನು ಚೆನ್ನಾಗಿರುತ್ತೆ. ನಾನಿಲ್ಲಿ ರಂಗೋಲಿ ಎಲ್ಲ ಬಿಡಿಸಿ ಎಲ್ಲ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇದ್ರ ಜೊತೆಗೆ ಒಂದು ಯಾವುದಾದ್ರೂ ನೈವೇದ್ಯಕ್ಕೆ ಕಡಲೆಕಾಳಿತ್ತು, ಕಡಲೆಕಾಳು ಮೊಳಕೆ ಬಂದಿರೋದೇ ಇತ್ತು. ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಮೊಳಕೆ ಕಾಳು ಬಂದಿರೋದ್ರಲ್ಲಿ ಕಡಲೆಕಾಳು ಹುಸ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಳನ್ನ, ಮೊಳಕೆ ಬಂದಿರೋ ಕಾಳು, ಉಪ್ಪು ಹಾಕಿ ಕೂಗಿಸ್ಕೊಂಡೆ. 3 ಕೂಗು ಕೂಗಿಸ್ಕೊಂಡೆ. ಇದು ಮೊಳಕೆ ಬಂದಿರೋದ್ರಿಂದ ಸ್ವಲ್ಪ ಬೇಗನೆ ಬೆಂದು ಬಿಡುತ್ತೆ. ಅದಕ್ಕೆ 3 ಕೂಗು ಕೂಗಿಸ್ಕೊಂಡೆ. ಇದನ್ನು ಚೆನ್ನಾಗಿ ಬೆಂದ ಮೇಲೆ ಅದನ್ನು ಬಸಿದು ಸ್ವಲ್ಪ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಕಡಲೆಕಾಳು ಹುಸ್ಲಿ ರೆಡಿ ಆಗುತ್ತೆ. ನಾನು ನೈವೇದ್ಯಕ್ಕೆ ಅಂತ ಇನ್ನೂ ಒಂದು ಬೇರೆ ಮಾಡ್ಕೊಂಡಿದ್ದೀನಿ. ಅದು ಏನು ಅಂದರೆ ರಸಾಯನ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಕಾಯಿ ತುರಿ, ಬೆಲ್ಲ, ಬಾಳೆಹಣ್ಣು, ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದನ್ನು ದೇವರ ಮುಂದೆ ನೈವೇದ್ಯಕ್ಕೆ ಅಂತ ಇಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆಕಾಳು ಹುಸ್ಲಿ ಮಾಡೋಕ್ಕೆ ಒಂದು ಬಾಣಲಿಗೆ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಬೆಂದ ನಂತರ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊತೀನಿ. ಆ ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಆದ ನಂತರ ಇದಕ್ಕೆ ಕಡಲೆಕಾಳನ್ನ ಆ್ಯಡ್ ಮಾಡ್ಕೊಂಡು ಮತ್ತೆ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಕಡಲೆಕಾಳು ಹುಸ್ಲಿ ರೆಡಿ ಆಗೋಗುತ್ತೆ. ನೀವು ಇದೇ ರೀತಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಸೈಡ್ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಆ ಸೈಡ್ ದೇವ್ರ ಮನೆಗೂ ರೆಡಿ ಮಾಡಿಕೊಂಡೆ. ದೇವ್ರ ಫೋಟೋಗಳಿಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ.
ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಕೀಪ್ ವಾಚಿಂಗ್.